ನಿಮಗೆ ಆ್ಯಂಕರ್ ಒಂದು ಮಾತು ಹೇಳಿದ್ರು, ಅಂದರೆ ನಿಮ್ಮ ಏಜ್ ನೋಡಿದ್ದೀನಿ ನಾನು ಎಷ್ಟಿದೆ ಅಂತ ಹೇಳ್ಬಿಟ್ಟು, ಆದರೆ ಆ ಥರ ಕಾಣೋದೇ ಇಲ್ಲ, ಆ್ಯಂಟಿ ಏಜಿಂಗ್ ಪಿಲ್ಸ್ ತೊಗೊತೀರಾ ಅಂತ. ಮೊನ್ನೆ ತಾನೇ ಆ್ಯಂಟಿ ಏಜಿಂಗ್ ಪಿಲ್ಸ್ ತೊಗೊಂಡು ಒಬ್ಬ ನಾಯಕಿ ಹಾರ್ಟ್ ಅಟ್ಯಾಕ್ ಆಗಿ ಇದಾಗಿರುವಂಥದ್ದು. ಹೌದು, ಶಫಾಲಿ ಜರಿವಾಲಾ ಅವರು. ಸೊ ಅದ್ರ ಬಗ್ಗೆ ಏನು ಹೇಳ್ತೀರಾ? ಈ ಥರದ್ದೊಂದು ಪಿಲ್ಸ್ಗಳನ್ನ ಹೀರೋಯಿನ್ಸ್ ಎಲ್ಲ ಜಾಸ್ತಿ ತಗೊಳ್ತಾರೆ, ಸೊ ಹೀಗಾಗಿದೆ. ಜೊತೆಗೆ ಹಾಸನದಲ್ಲಿ ಬ್ಯಾಕ್ ಟು ಬ್ಯಾಕ್ ಹಾರ್ಟ್ ಅಟ್ಯಾಕ್ಗಳು ಇನ್ಸಿಡೆಂಟ್ಸ್ ಆಗ್ತಾ ಇದೆ, ಸತ್ತೋಗ್ತಿದ್ದಾರೆ ಜನ. ಸೊ ಏನು ಅನ್ನೋದೇ ಗೊತ್ತಾಗ್ತಾ ಇಲ್ಲ ಸರ್. ಇಲ್ಲ ಮೇಡಮ್, ಇದು ಬಂದು ವ್ಯಾಕ್ಸಿನೇಷನ್ ಬಂದಾದ ಮೇಲೆ, ವ್ಯಾಕ್ಸಿನೇಷನ್ ತೊಗೊಂಡ ಮೇಲೆ ಭಾಳಷ್ಟು ಜನಕ್ಕೆ ಏರುಪೇರು ಆಗಿದೆ. ನಾನು ಇನ್ಫ್ಯಾಕ್ಟು 24 ಡೇಸ್ ಕೊರೋನಾಲ್ ICU ಇದ್ದವನು. ನಾನು ಇವತ್ತು ಕ್ಲಾಪಿಲೇಟ್ ತೊಗೋತೀನಿ, ಬ್ಲಡ್ ಥಿನ್ನಿಂಗ್ ಅಟರ್ವಾಸ್ಟ್ಯಾಟಿನ್ ಅಂತ ಒಂದು ಮಾತ್ರೆ ಇದೆ, ಅದು ತೊಗೊಳ್ಳೇಬೇಕದು. ಅದೇನು ಮಾಡೋಕ್ಕಾಗಲ್ಲ. ಅದೆಲ್ಲ ತೊಗೊಂಡಿರೋದಕ್ಕೆ, ಅದು ತೊಗೊಳ್ಳೋವಂಥ ಒಂದು ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಬೇಕು. ಇವತ್ತು ಏನಾಗಿದೆ, ವಾಟ್ಸಪ್ಪಲ್ಲೇ ತುಂಬ ಜನ ಡಾಕ್ಟ್ರುಗಳಾಗೋಗ್ಬಿಟ್ಟು ಡಾಕ್ಟರ್ಸ್ನ ಯಾರು ಕನ್ಸಲ್ಟ್ ಮಾಡ್ತಿಲ್ಲ. ಸೊ ಅದು ಆ್ಯಕ್ಚುಲಾಗಿ ತುಂಬ ಓವರ್ ಪ್ರೆಷರ್ ಇದೆ. ಇದರಲ್ಲಿ ಬೆಸ್ಟ್ ಏನಂತಂದರೆ ಎಕ್ಸಸೈಸ್ ಮಾಡಬೇಕು, ಆಮೇಲೆ ಡಾಕ್ಟ್ರುಗಳ ಸಲಹೆ ತೊಗೋಬೇಕು, ನಾವೇ ಸೆಲ್ಫ್ ಮೆಡಿಕೇಷನ್ ಮಾಡ್ಕೋಬಾರ್ದು. ಸರ್ ನೀವು ಟ್ಯಾಬ್ಲೆಟ್ ಎಲ್ಲ ತೊಗೊಳ್ತಾ ಇದೆಯಾ? ನಾನು ಇವತ್ತು ಕೂಡ ಬ್ಲಡ್ ಥಿನ್ನರ್ ತೊಗೋತಾ ಇದ್ದೀನಿ. ಯಾಕೆಂದರೆ ನನ್ನ ವೈಫ್ ಸಿಸ್ಟರೇ ಡಾಕ್ಟರು, ಜನರಲ್ ಮೆಡಿಸನ್ ಡಾಕ್ಟರ್ ಲಲಿತಾ ಅಂತ. ಅವರು ನನಗೆಲ್ಲ ಪ್ರತಿಯೊಂದೂ ಅವರೇ ನೋಡ್ಕೊಳ್ಳೋದು. ಸೊ ಹಾಗಾಗಿ ಅವರು ಭಾಳಷ್ಟು ಸಲ ನನಗೆ ಅಡ್ವೈಸ್ ಮಾಡಿದ್ದಾರೆ. ಸೊ ನಾವು ಅದು ತೊಗೊಳ್ಳೇಬೇಕಾಗತ್ತೆ. ಕ್ಲಾಟ್ಸು ಇಮಿಡಿಯೇಟಾಗಿ ಕೊರೋನಾ ಬಂದವ್ರಿಗೆ ಕ್ಲಾಟ್ಸ್ ಆಗುತ್ತೆ. ಅದು ಕ್ಲಾಟ್ಸ್ನ ಅಬ್ಸರ್ವ್ ಮಾಡಲಿಲ್ಲ ಅಂತಂದಾಗ ಅದು ಹಾರ್ಟ್ ಅಟ್ಯಾಕ್, ಮ್ಯಾಸಿವ್ ಹಾರ್ಟ್ ಅಟ್ಯಾಕು ಅಥವಾ ಸ್ಟ್ರೋಕ್ಸು ಆಗ್ಬೋದು. ಸೊ ಹಾಗಾಗಿ ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್. ಹಂಗಾಗಿ ನಾನು ಆ ಥರ ತೊಗೋತಾ ಇದ್ದೀನಿ. ಸರ್, ಈಗ ತುಂಬ ಜನ ಸೆಲ್ಫಿಶ್ಗಳಾಗೋಗ್ಬಿಟ್ಟಿದ್ದಾರೆ. ಸೊ ನಾನೇ ಇರಬೇಕು, ನಾನೇ ಬದುಕಬೇಕು ಅನ್ನೋರೇ ಹೆಚ್ಚು. ಈ ಸ್ಟ್ರೆಸ್ಸು, ಆ್ಯಂಗ್ಸೈಟಿ, ಸೊ ಇದರಿಂದ ತುಂಬ ಡಿಪ್ರೆಷನ್ ಅಂತೆ, ಇದರಿಂದ ಬಳಿನೇ ಅರ್ಧ ಹಾರ್ಟ್ ಅಟ್ಯಾಕಾಗಿ ಸತ್ತೋಗ್ತಿದ್ದಾರೆ. ಸೊ ಈ ಥರದ್ದೆಲ್ಲ ಬಿಟ್ಟು ಒಳ್ಳೆಯವರಾಗಿರಬೇಕು ಅಂದರೆ ಏನು ಸಜೆಷನ್ಸ್ ಕೊಡ್ತೀರಾ ಸರ್? ಮೇಡಮ್, ನಾವು ಪ್ರಪಂಚನ ನೋಡಿ ಅವ್ರು ಹೇಳೋವಂಥ ಒಂದಕ್ಕೆ ನಾವು ಗಮನ ಇಟ್ಕೊಂಡ್ರೆ ನಾವು ಮೆಂಟ್ಲಾಗ್ಬಿಡ್ತೀವಿ. ಸೊ ಚೆನ್ನಾಗಿ ಎಕ್ಸಸೈಸ್ ಮಾಡಿ, ಇವತ್ತು ಯೋಗ ಮಾಡಲಿ. ನಾನು ಅದ್ಭುತವಾಗಿ ಯೋಗ ಮಾಡ್ತೀನಿ. ಅವ್ರು ಆ್ಯಂಟಿ ಏಜಿಂಗ್ ಏನಂತಂದರು, ಯೋಗನೇ ಆ್ಯಂಟಿ ಏಜಿಂಗ್, ಧ್ಯಾನ. ನಾನು ಎಲ್ಲೇ ಇದ್ರೂ ಕೂಡ ನನ್ನ ಸಂಸ್ಕೃತಿ, ನನ್ನ ಸಂಸ್ಕಾರನ ಬಿಡಲ್ಲ. ಸೊ ಹಂಗಾಗಿ ನಾನು ಹೆಚ್ಚಿಗೆ ಯಾರು ನಮಗೆ ಮಾತಾಡೋದು ಇಲ್ಲ ನಾನು. ಸೊ ನನ್ನಷ್ಟಕ್ಕೆ ನಾನು ಇರ್ತೀನಿ. ಯಾಕಂದರೆ ಸಂತೋಷ ನನ್ನೊಳಗಡೆ ಇದೆ, ನಾನು ಇನ್ನೊಬ್ರಲ್ಲಿ ಸಂತೋಷ ಹುಡುಕೋಕ್ಕಾಗಲ್ಲ. ಸ್ಕಿನ್ ಕೇರ್ ಎಲ್ಲ ಏನು ಮಾಡೋದು? ಸದ್ಯಕ್ಕೆ ಇನ್ನೂ ಏನಿಲ್ಲ ಮೇಡಮ್. ಮುಂದಕ್ಕೆ ಏನಾದರೂ ಆ ಥರ ಏನಾದ್ರು ಆದರೆ ಯೋಗ ಮಾಡೋರಿಗೆ ಅದು ಅವಶ್ಯಕತೆ ಬರಲ್ಲ. ಯಾಕಂದರೆ ಡಾಕ್ಟರ್ ರಾಜ್ಕುಮಾರ್ ಅವ್ರು ನೋಡಿ, ಅವರು ಕಡೆಯವರೆಗೂ ಅವ್ರು ಎಷ್ಟು ಹೆಂಗಾಗೇ ಇದ್ದರು. ಸೊ ಹಂಗಾಗಿ ಯೋಗದಲ್ಲಿ ತುಂಬ ವಿಶೇಷತೆ ಇದೆ. ಪ್ರಾಣಾಯಾಮ ವಿಶೇಷವಾಗಿ ಮಾಡ್ತೀನಿ. ಹಂಗಾಗಿ ನನಗಂಥ ಅವಶ್ಯಕತೆ ಇಲ್ಲ. ಅಂದರೆ ಇದ್ದಾಗ ತೊಗೊಳ್ಳೇಬೇಕು ಕಲಾವಿದನ. ಇಲ್ಲಿ ಯಕ್ಷಗಾನದ ಮೂಲಕ ಹಲವು ಅವತಾರಗಳನ್ನ ತೋರಿಸಿದ್ರು, ಎಲ್ಲ ಅವತಾರಗಳನ್ನ. ಸೊ ಅದಾದ ನಂತರ ಕಲ್ಕಿ ಅವತಾರದ ನಂತರ ಬರೋ ಅವತಾರನೇ ನಿಮ್ಮದು ಸೂಪರ್ಮ್ಯಾನ್ ಅವತಾರನ? ಇಲ್ಲ, ಅದು ಅತಿಶಯೋಕ್ತಿ ಆಗುತ್ತೆ ಹಂಗೆ ಹೇಳಿದ್ರೆ. ಬಟ್ ಇಲ್ಲಿ ಅವರು ಒಂದು ಉದ್ದೇಶ ಏನು ಅಂತಂದರೆ, ಯಾವಾಗ ಅಧರ್ಮ ಹೆಚ್ಚಾಗುತ್ತೋ ಧರ್ಮ ಸ್ಥಾಪನೆ ಆಗುತ್ತೆ ಅನ್ನೋದನ್ನು ಈ ದಶಾವತಾರದಲ್ಲಿ ತೋರಿಸಿದ್ದಾರೆ. ಸೊ ನನಗೂ ಇದಕ್ಕೂ ಇದಿಲ್ಲ, ಬಟ್ ಅವರೊಂದು ಇಂಟ್ರೋ ಮಾಡೋಕ್ಕೋಸ್ಕರ ಈ ಥರ ಯಕ್ಷಗಾನ ಬಳಸಿ. ಥ್ಯಾಂಕ್ ಯು. ಸೊ ನೋಡಿದ್ರಲ್ಲ, ಇದಿಷ್ಟು ಕೋಮಲ್ ಕುಮಾರ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ರಮೇಶ್ ಜೊತೆ ಮಂಗಳರಾಜ್ ಗೋಪಾಲ್, TV9 ಬೆಂಗಳೂರು.